ಇನ್ನು ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ ಕೊರತೆ ಎದುರಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿಯವರ ಸಭೆಯನ್ನ ನಡೆಸಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಇದೀಗ ಸಭೆಯನ್ನ ಕೂಡ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಸಿಲಿಂಡರ್ ಕೊರತೆ ಎದುರಾಗ್ತಾ ಇರುವಂತದ್ದು. ಗ್ಯಾಸ್ ಏಜೆನ್ಸಿಯವರ ಸಭೆ ನಡೆಸಿದ್ದಾರೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಸಭೆಯನ್ನ ನಡೆಸಿದ್ದಾರೆ. ಸಿಲಿಂಡರ್ ಕೃತಕ ಅಭಾವವನ್ನ ತಡೆಯೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಹೆಚ್ಚಿನ ದರಕ್ಕೆ ಮಾರಾಟ ಮಾಡದಂತೆ ಡಿಸಿ ಖಡಕ್ ಆದಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಕೊರತೆ ಇಲ್ಲ, ಯಾರು ಭಯಪಡುವಂತಹ ಅವಶ್ಯಕತೆನೂ ಕೂಡ ಇಲ್ಲ. ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ಈ ಕುರಿತಾಗಿ ಸಭೆಯನ್ನ ಕೂಡ ನಡೆಸಿರುವಂತದ್ದು. ಕೃತಕ ಅಭಾವ ತಡೆಯೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಜೊತೆಯಲ್ಲಿ ಹೆಚ್ಚಿನ ಬೆಲೆಯಲ್ಲಿ ನೀವು ಸಿಲಿಂಡರ್ಗಳನ್ನ ಮಾರಾಟ ಮಾಡಬಾರದು ಅಂತ ಖಡಕ್ ಎಚ್ಚರಿಕೆಯನ್ನ ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಗ್ಯಾಸ್ ಏಜೆನ್ಸಿಯವರ ಸಭೆ ನಡೆಸಿರುವಂತದ್ದು. ಸಭೆಯಲ್ಲಿ ಈ ಕುರಿತಾಗಿ ಕೆಲವೊಂದಷ್ಟು ಇವಾಗ ಸದ್ಯದ ಮಟ್ಟಿಗೆ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ, ಅದೆಲ್ಲ ವಿಚಾರಗಳಿಗೂ ಕೂಡ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗಿದೆ. ಚರ್ಚೆಯಲ್ಲಿ ಸದ್ಯಕ್ಕಂತೂ ಅಲ್ಲಿ ಯಾದಗಿರಿಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಅದರಲ್ಲೂ ಕೂಡ ಗೃಹ ಬಳಕೆಯ ಸಿಲಿಂಡರ್ಗಳು ಏನಿದೆ, ಗೃಹ ಬಳಕೆಯ ಸಿಲಿಂಡರ್ಗಳಲ್ಲಿ ಅಭಾವ ಉಂಟಾಗೋದಿಲ್ಲ. ಜನಸಾಮಾನ್ಯರು ಕೂಡ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ, ಆರಾಮಾಗಿರ್ಬೋದು ಅಂತ ಕೂಡ ಹೇಳಿದ್ದಾರೆ. ಜೊತೆಯಲ್ಲಿ ಯಾವಾಗ ಸಿಲಿಂಡರ್ ಅಭಾವ ಜಾಸ್ತಿ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಆ ರೀತಿ ಮಾಡಬಾರ್ದು, ಹೆಚ್ಚಿನ ದರದಲ್ಲಿ ನೀವು ಸಿಲಿಂಡರ್ಗಳನ್ನ ಮಾರಾಟ ಮಾಡಬಾರ್ದು ಅಂತ ಖಡಕ್ ಸೂಚನೆಯನ್ನ ಕೂಡ ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಹರ್ಷಲ್ ಭೋಯರ್ ನಡೆಸಿದಂತಹ ಸಭೆ ಇದು. ಸಿಲಿಂಡರ್ ಕೃತಕ ಅಭಾವವನ್ನ ತಡೆಯೋದಕ್ಕೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು, ಏನ್ ಮಾಡಿದ್ರೆ ಒಳ್ಳೇದಾಗತ್ತೆ, ಎಲ್ಲಾ ವಿಚಾರಗಳ ಕುರಿತಾಗಿ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗಳ ಕೊರತೆ ಸದ್ಯಕ್ಕಂತೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ನಮ್ಮ ಇದು ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಅಲ್ಲಿ ನಾವು ಸರಬರಾಜು ಮಾಡೋಕ್ಕೆ ಈಗ ನಮಗೆ ಅವನ್ನ ಡೈರೆಕ್ಷನ್ ಎಲ್ಲ ಸಿಕ್ಕಿದೆ. ಅದರಲ್ಲಿ ನಮ್ಮ ಇದು ಅಂದರೆ ಇಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟು ಮತ್ತು ಪೆಟ್ರೋಲಿಯಂ ಸಪ್ಲೈ ರಿಲೇಟೆಡ್ ಆ್ಯಕ್ಟದು ಪ್ರೊವಿಷನ್ಸ್ ಎಲ್ಲ ಯೂಸ್ ಮಾಡಿ ಕ್ರಮ ತಗೊಳ್ಳಿ ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡಿದ್ದಾರೆ ಚೀಫ್ ಸೆಕ್ರೆಟರಿ ಆಫೀಸಿಂದ. ನಿನ್ನೆ ಒಂದು ಮೀಟಿಂಗ್ ಎಲ್ಲ ಆಗಿದೆ. ಸೊ ನಮ್ಮ ಕಡೆ ಈಗ ನಾನು ನಿನ್ನೆ ನೋಡೋದ ಪ್ರಕಾರ ಅರೌಂಡ್ ಭಾಳಷ್ಟು ಕಮರ್ಷಿಯಲ್ ಲೆವೆಲ್ದು ಖಾಲಿ ಆಗೋದು ಅಮೌಂಟ್ ಜಾಸ್ತಿ ಆಗಿತ್ತು. ಆಲ್ಮೋಸ್ಟ್ ಈಗ 500-600 ಕಡೆ ಬರೀ ಕಮರ್ಷಿಯಲ್ ಸಿಲಿಂಡರ್ಸ್ ಇದೆ ಅಂತ. ಇವತ್ತು ನಾಳೆ ಅದೇ ಕೂಡ ಮೇ ಬಿ ವೀಕ್ಲಿ ಅದೇ ಡಿಪ್ಲೀಟ್ ಆಗುತ್ತೆ. ಸೊ ಬಟ್ ಹೌಸ್ ಹೋಲ್ಡ್ದು ನಾವು ನಿನ್ನೆ BPCL ಮತ್ತು HPCL ಎಲ್ಲರಿಗೆ ಜೊತೆಗೆ ಡಿಸ್ಕಷನ್ ಎಲ್ಲ ಮಾಡಿದ್ದೀವಿ. ಮತ್ತು ಇವತ್ತು ಕೂಡ ಈಗ ನಮ್ಮ ಇವ್ರ ಕಡೆ ಜೊತೆಗೆ ಅಂದರೆ ಡಿಸ್ಟ್ರಿಬ್ಯೂಟರ್ ಜೊತೆಗೆ ಮೀಟಿಂಗ್ ಎಲ್ಲ ಇಟ್ಟಿದ್ದೀವಿ. ನಮ್ಮದು ಏನು ಪ್ರಾಧಾನ್ಯ ಇದೇನೆ ಅಂದರೆ ಸರ್ಕಾರಕ್ಕೆ ಕೊಟ್ಟಿರೋದು ನಾವು ಇನ್ಸ್ಟ್ರಕ್ಷನ್ಸ್ ಕಟ್ಟುನಿಟ್ಟಾಗಿ ನಾವು ಫಾಲೋ ಮಾಡ್ತೀವಿ. ಫಸ್ಟ್ ಅಂದರೆ ಯಾವುದೂ ಕಾರಣಕ್ಕೆ ಕಮರ್ಷಿಯಲ್ ಬಾಟ್ಲಿಂಗ್, ಕಮರ್ಷಿಯಲ್ ರಿಫಿಲ್ಲಿಂಗ್ ಅದಕ್ಕೆ ಅವಕಾಶ ಇಲ್ಲ. ಸೊ ಈಗ ನಮಗೆ ಒಂದು ಭಯ ಏನಿದೆ ಅಂದರೆ ಈಗ ಮೇ ಬಿ ಡೈವರ್ಜನ್ ಆಗುತ್ತೆ, ಹೋರ್ಡಿಂಗ್ ಮತ್ತು ಡೈವರ್ಜನ್. ಹೋರ್ಡಿಂಗ್ದು ಇಶ್ಯೂ ನಾವು 2-3 ದಿನದಿಂದ ನಾವು ನೋಡ್ತಾ ಇದ್ದೀವಿ. ಆಲ್ರೆಡಿ ಬೇಡಿಕೆ ಕೂಡ ಇರ್ಬೋದು, ಬಟ್ ನಮ್ಮ ಸಿಸ್ಟಮಲ್ಲೇ ಪ್ರೆಷರ್ ಬಂದು ಆನ್ಲೈನ್ ಬುಕ್ಕಿಂಗ್ ಸಿಸ್ಟಮ್ ಎಲ್ಲ ಕ್ರ್ಯಾಶ್ ಆಗೋದು ಎಲ್ಲ ನಾವು ಸಾಕಷ್ಟು ಕಡೆ ಅನುಭವಿಸಿದ್ದೀವಿ. ಸೊ ಈಗ ಸಿಸ್ಟಮ್ ಅಪ್ ಆ್ಯಂಡ್ ರನ್ನಿಂಗ್ ಇದೆ. ನಾವು ನಿನ್ನೆ ಸ್ಟೇಟಸ್ ಎಲ್ಲ ತೊಗೊಂಡಿದ್ದೀವಿ. ಮತ್ತು ನಮ್ಮ ಇವರು HPC